ಸಂಬಂಧಪಟ್ಟಂತೆ ವಾಮಾಚಾರ ನಡೆಸಲಾಗಿತ್ತು ಅನ್ನೋ ಆರೋಪ ಪ್ರಕರಣ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಎಕ್ಸ್ಟೆನ್ಸಿವ್ ಆದ ವರದಿಯನ್ನು ನೀವು ಗಮನಿಸಿದ್ರಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲ ಆರೋಪಿಗಳನ್ನ ಬೆಂಗಳೂರಿನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಶೋಕ್ ನಗರ ಠಾಣಾ ವ್ಯಾಪ್ತಿಯ ಸ್ಮಶಾನದಲ್ಲಿ ವಾಮಾಚಾರ ನಡೆಸಲಾಗಿತ್ತು. ಇನ್ನು ಹಲವರಿಗೆ ವಾಮಾಚಾರ ನಡೆಸಿರುವ ಶಂಕೆ ಇದೆ. ವಾಮಾಚಾರ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇಬ್ಬರು ಆರೋಪಿಗಳನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮೂಡ ಪ್ರಕರಣ ಜೊತೆಗೆ ಸ್ನೇಹಮಯಿ ಕೃಷ್ಣ ಗಂಗರಾಜು ಅವರಿಗೆ ಒಂದು ಬಲವನ್ನ ತುಂಬೋದಕ್ಕೆ ವಾಮಾಚಾರವನ್ನ ಮಾಡಲಾಗಿದೆ ಅಂತೇಳಿ ಸುದ್ದಿ ಆಗಿತ್ತು. ಆ ಒಂದು ವಾಮಾಚಾರ ನಡೆದಂತ ಸ್ಥಳ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಹಿಂದೂ ರುದ್ರಭೂಮಿಯಲ್ಲಿ ನಡೆದಿತ್ತು ಅನ್ನೋದು ಹೇಳಿ ಈಗ ಮಂಗಳೂರಿನ ಬರ್ಕೆ ಪೊಲೀಸರ ಒಂದು ವಿಚಾರಣೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ನಾವೀಗ ಏನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾಳಿಕಾಂಬ ಟೆಂಪಲ್ ನಲ್ಲಿ ಈ ಒಂದು ವಾಮಾಚಾರದ ಪ್ರಕ್ರಿಯೆಗಳು ನಡೆದಿತ್ತು. ಗಂಗರಾಜು ಮತ್ತೆ ಸ್ನೇಹಮಯಿ ಕೃಷ್ಣ ಫೋಟೋವನ್ನ ಕಾಳಿಕಾಂಬ ದೇವಿಗೆ ಫೋಟೋಗಳನ್ನ ಹಾಕಿ ಇಲ್ಲಿ ಈ ಒಂದು ಜಾಗವನ್ನ ಏನು ನೋಡ್ತಾ ಇದ್ದೀರಿ, ಮತ್ತೆ ಫೋಟೋಗಳು ಲಭ್ಯ ಆಗಿತ್ತು ಪ್ರಸಾದ್ ಅತ್ತ ಅವರ ಮೊಬೈಲ್ ನಲ್ಲಿ. ಏನು ಬೇರೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಸಾದ್ ಅತ್ತ ಅವರ ವಿಚಾರಣೆಗೆ ಮುಂದಾಗಿದ್ದಂತ ಬರ್ಕೆ ಪೊಲೀಸರಿಗೆ ಅವರ ಮೊಬೈಲ್ ನಲ್ಲಿ ಒಂದಷ್ಟು ಫೋಟೋಗಳು ಮತ್ತು ಒಂದಷ್ಟು ಹಣದ ಫೋಟೋಗಳು ಲಭ್ಯ ಆಗ್ತವೆ. ಆದಾಗ ಗೊತ್ತಾಗುವಂಥದ್ದು ಏನಂತಂದ್ರೆ, ಏನು ಈ ಒಂದು ಸಿಎಂ ವಿರುದ್ಧ ಕೇಳಿ ಬಂದಂತಹ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸ್ನೇಹಮಯಿ ಕೃಷ್ಣ ಮತ್ತೆ ಗಂಗರಾಜು ಅವರಿಗೆ ಬಲವನ್ನ ತುಂಬಿಸೋದಕ್ಕೆ ಈ ಒಂದು ವಾಮಾಚಾರವನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾರೆ. ಅಲ್ಲಿಂದ ಏನು ಕರ್ನಾಟಕ ಮೂಢನಂಬಿಕೆಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತ ಬರ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ನಂತರ ಎಲ್ಲಿ ಒಂದು ವಾಮಾಚಾರ ನಡೆದಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡುವಾಗ ಬರ್ಕೆ ಪೊಲೀಸರಿಗೆ ಗೊತ್ತಾಗುವಂಥದ್ದು ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿಂದೂ ರುದ್ರಭೂಮಿಯ ಕಾಳಿಕಾಂಬ ಟೆಂಪಲ್ ನಲ್ಲಿ ಒಂದು ವಾಮಾಚಾರ ಪ್ರಕ್ರಿಯೆಗಳು ನಡೆದಿದೆ ಅಂತ ಗೊತ್ತಾಯಿತು. ಈ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರು ಇಲ್ಲಿಗೆ ಬಂದು ಇಬ್ಬರನ್ನ ಇಲ್ಲಿಂದ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಇದ್ದಂತ ಇಬ್ಬರು ಯಾರು ಮತ್ತೆ ಅವರು ಯಾವ ರೀತಿ ವಾಮಾಚಾರದಲ್ಲಿ ಭಾಗಿಯಾಗಿದ್ರು ಅನ್ನೋದು ಇನ್ನು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಮೂಡ ಕೇಸ್ಗೆ ಸಂಬಂಧಿಸಿದಂತೆ ನಡೆದಂತ ವಾಮಾಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಅದು ಇದೇ ಜಾಗ ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜಸ್ಟ್ ಶಿವು ಜೊತೆ ನಾಗರಾಜ್ ಬಿ. ಸಂಬಂಧಪಟ್ಟಂತೆ ವಾಮಾಚಾರ ನಡೆಸಲಾಗಿತ್ತು ಅನ್ನೋ ಆರೋಪ ಪ್ರಕರಣ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಎಕ್ಸ್ಟೆನ್ಸಿವ್ ಆದ ವರದಿಯನ್ನು ನೀವು ಗಮನಿಸಿದ್ರಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲ ಆರೋಪಿಗಳನ್ನ ಬೆಂಗಳೂರಿನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಶೋಕ್ ನಗರ ಠಾಣಾ ವ್ಯಾಪ್ತಿಯ ಸ್ಮಶಾನದಲ್ಲಿ ವಾಮಾಚಾರ ನಡೆಸಲಾಗಿತ್ತು. ಇನ್ನು ಹಲವರಿಗೆ ವಾಮಾಚಾರ ನಡೆಸಿರುವ ಶಂಕೆ ಇದೆ. ವಾಮಾಚಾರ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇಬ್ಬರು ಆರೋಪಿಗಳನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮೂಡ ಪ್ರಕರಣ ಜೊತೆಗೆ ಸ್ನೇಹಮಯಿ ಕೃಷ್ಣ ಗಂಗರಾಜು ಅವರಿಗೆ ಒಂದು ಬಲವನ್ನ ತುಂಬೋದಕ್ಕೆ ವಾಮಾಚಾರವನ್ನ ಮಾಡಲಾಗಿದೆ ಅಂತೇಳಿ ಸುದ್ದಿ ಆಗಿತ್ತು. ಆ ಒಂದು ವಾಮಾಚಾರ ನಡೆದಂತ ಸ್ಥಳ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಹಿಂದೂ ರುದ್ರಭೂಮಿಯಲ್ಲಿ ನಡೆದಿತ್ತು ಅನ್ನೋದು ಹೇಳಿ ಈಗ ಮಂಗಳೂರಿನ ಬರ್ಕೆ ಪೊಲೀಸರ ಒಂದು ವಿಚಾರಣೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ನಾವೀಗ ಏನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾಳಿಕಾಂಬ ಟೆಂಪಲ್ ನಲ್ಲಿ ಈ ಒಂದು ವಾಮಾಚಾರದ ಪ್ರಕ್ರಿಯೆಗಳು ನಡೆದಿತ್ತು. ಗಂಗರಾಜು ಮತ್ತೆ ಸ್ನೇಹಮಯಿ ಕೃಷ್ಣ ಫೋಟೋವನ್ನ ಕಾಳಿಕಾಂಬ ದೇವಿಗೆ ಫೋಟೋಗಳನ್ನ ಹಾಕಿ ಇಲ್ಲಿ ಈ ಒಂದು ಜಾಗವನ್ನ ಏನು ನೋಡ್ತಾ ಇದ್ದೀರಿ, ಮತ್ತೆ ಫೋಟೋಗಳು ಲಭ್ಯ ಆಗಿತ್ತು ಪ್ರಸಾದ್ ಅತ್ತ ಅವರ ಮೊಬೈಲ್ ನಲ್ಲಿ. ಏನು ಬೇರೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಸಾದ್ ಅತ್ತ ಅವರ ವಿಚಾರಣೆಗೆ ಮುಂದಾಗಿದ್ದಂತ ಬರ್ಕೆ ಪೊಲೀಸರಿಗೆ ಅವರ ಮೊಬೈಲ್ ನಲ್ಲಿ ಒಂದಷ್ಟು ಫೋಟೋಗಳು ಮತ್ತು ಒಂದಷ್ಟು ಹಣದ ಫೋಟೋಗಳು ಲಭ್ಯ ಆಗ್ತವೆ. ಆದಾಗ ಗೊತ್ತಾಗುವಂಥದ್ದು ಏನಂತಂದ್ರೆ, ಏನು ಈ ಒಂದು ಸಿಎಂ ವಿರುದ್ಧ ಕೇಳಿ ಬಂದಂತಹ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸ್ನೇಹಮಯಿ ಕೃಷ್ಣ ಮತ್ತೆ ಗಂಗರಾಜು ಅವರಿಗೆ ಬಲವನ್ನ ತುಂಬಿಸೋದಕ್ಕೆ ಈ ಒಂದು ವಾಮಾಚಾರವನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾರೆ. ಅಲ್ಲಿಂದ ಏನು ಕರ್ನಾಟಕ ಮೂಢನಂಬಿಕೆಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತ ಬರ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ನಂತರ ಎಲ್ಲಿ ಒಂದು ವಾಮಾಚಾರ ನಡೆದಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡುವಾಗ ಬರ್ಕೆ ಪೊಲೀಸರಿಗೆ ಗೊತ್ತಾಗುವಂಥದ್ದು ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿಂದೂ ರುದ್ರಭೂಮಿಯ ಕಾಳಿಕಾಂಬ ಟೆಂಪಲ್ ನಲ್ಲಿ ಒಂದು ವಾಮಾಚಾರ ಪ್ರಕ್ರಿಯೆಗಳು ನಡೆದಿದೆ ಅಂತ ಗೊತ್ತಾಯಿತು. ಈ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರು ಇಲ್ಲಿಗೆ ಬಂದು ಇಬ್ಬರನ್ನ ಇಲ್ಲಿಂದ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ
ಇಲ್ಲಿ ಇದ್ದಂತ ಇಬ್ಬರು ಯಾರು ಮತ್ತೆ ಅವರು ಯಾವ ರೀತಿ ವಾಮಾಚಾರದಲ್ಲಿ ಭಾಗಿಯಾಗಿದ್ರು ಅನ್ನೋದು ಇನ್ನು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಮೂಡ ಕೇಸ್ಗೆ ಸಂಬಂಧಿಸಿದಂತೆ ನಡೆದಂತ ವಾಮಾಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು, ಅದು ಇದೇ ಜಾಗ ಅನ್ನೋದು ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು. ವಿಡಿಯೋ ಜಸ್ಟ್ ಶಿವ ಜೊತೆ ನಾಗರಾಜ್ BF ಸಂಬಂಧಪಟ್ಟಂತೆ ವಾಮಾಚಾರ ನಡೆಸಲಾಗಿತ್ತು ಅನ್ನೋ ಆರೋಪ ಪ್ರಕರಣ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಎಕ್ಸ್ಟೆನ್ಸಿವ್ ಆದ ವರದಿಯನ್ನು ನೀವು ಗಮನಿಸಿದ್ರಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲ ಆರೋಪಿಗಳನ್ನ ಬೆಂಗಳೂರಿನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಶೋಕ್ ನಗರ ಠಾಣಾ ವ್ಯಾಪ್ತಿಯ ಸ್ಮಶಾನದಲ್ಲಿ ವಾಮಾಚಾರ ನಡೆಸಲಾಗಿತ್ತು. ಇನ್ನು ಹಲವರಿಗೆ ವಾಮಾಚಾರ ನಡೆಸಿರುವ ಶಂಕೆ ಇದೆ. ವಾಮಾಚಾರ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇಬ್ಬರು ಆರೋಪಿಗಳನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮೂಡ ಪ್ರಕರಣ ಜೊತೆಗೆ ಸ್ನೇಹಮಯಿ ಕೃಷ್ಣ ಗಂಗರಾಜು ಅವರಿಗೆ ಒಂದು ಬಲವನ್ನ ತುಂಬೋದಕ್ಕೆ ವಾಮಾಚಾರವನ್ನ ಮಾಡಲಾಗಿದೆ ಅಂತೇಳಿ ಸುದ್ದಿ ಆಗಿತ್ತು. ಆ ಒಂದು ವಾಮಾಚಾರ ನಡೆದಂತ ಸ್ಥಳ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಹಿಂದೂ ರುದ್ರಭೂಮಿಯಲ್ಲಿ ನಡೆದಿತ್ತು ಅನ್ನೋದು ಹೇಳಿ ಈಗ ಮಂಗಳೂರಿನ ಬರ್ಕೆ ಪೊಲೀಸರ ಒಂದು ವಿಚಾರಣೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ನಾವೀಗ ಏನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾಳಿಕಾಂಬ ಟೆಂಪಲ್ ನಲ್ಲಿ ಈ ಒಂದು ವಾಮಾಚಾರದ ಪ್ರಕ್ರಿಯೆಗಳು ನಡೆದಿತ್ತು. ಗಂಗರಾಜು ಮತ್ತೆ ಸ್ನೇಹಮಯಿ ಕೃಷ್ಣ ಫೋಟೋವನ್ನ ಕಾಳಿಕಾಂಬ ದೇವಿಗೆ ಆ ಫೋಟೋಗಳನ್ನ ಹಾಕಿ ಇಲ್ಲಿ ಈ ಒಂದು ಜಾಗವನ್ನ ಏನು ನೋಡ್ತಾ ಇದ್ದೀರಿ, ಮತ್ತೆ ಫೋಟೋಗಳು ಲಭ್ಯ ಆಗಿತ್ತು ಪ್ರಸಾದ್ ಅತ್ತ ಅವರ ಮೊಬೈಲ್ ನಲ್ಲಿ. ಏನು ಬೇರೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಸಾದ್ ಅತ್ತ ಅವರ ವಿಚಾರಣೆಗೆ ಮುಂದಾಗಿದ್ದಂತ ಬರ್ಕೆ ಪೊಲೀಸರಿಗೆ ಅವರ ಮೊಬೈಲ್ ನಲ್ಲಿ ಒಂದಷ್ಟು ಫೋಟೋಗಳು ಮತ್ತು ಒಂದಷ್ಟು ಹಣದ ಫೋಟೋಗಳು ಲಭ್ಯ ಆಗ್ತವೆ. ಆದಾಗ ಗೊತ್ತಾಗುವಂಥದ್ದು ಏನಂತಂದ್ರೆ, ಏನು ಈ ಒಂದು CM ವಿರುದ್ಧ ಕೇಳಿ ಬಂದಂತಹ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸ್ನೇಹಮಯಿ ಕೃಷ್ಣ ಮತ್ತೆ ಗಂಗರಾಜು ಅವರಿಗೆ ಬಲವನ್ನ ತುಂಬಿಸೋದಕ್ಕೆ ಈ ಒಂದು ವಾಮಾಚಾರವನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾರೆ. ಅಲ್ಲಿಂದ ಏನು ಕರ್ನಾಟಕ ಮೂಢನಂಬಿಕೆಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತ ಬರ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ನಂತರ ಎಲ್ಲಿ ಒಂದು ವಾಮಾಚಾರ ನಡೆದಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ತನಿಖೆಯನ್ನು ಮಾಡುವಾಗ ಬರ್ಕೆ ಪೊಲೀಸರಿಗೆ ಗೊತ್ತಾಗುವಂಥದ್ದು ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿಂದೂ ರುದ್ರಭೂಮಿಯ ಕಾಳಿಕಾಂಬ ಟೆಂಪಲ್ ನಲ್ಲಿ ಒಂದು ವಾಮಾಚಾರ ಪ್ರಕ್ರಿಯೆಗಳು ನಡೆದಿದೆ ಅಂತ ಗೊತ್ತಾಯಿತು. ಈ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರು ಇಲ್ಲಿಗೆ ಬಂದು ಇಬ್ಬರನ್ನ ಇಲ್ಲಿಂದ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಇದ್ದಂತ ಇಬ್ಬರು ಯಾರು ಮತ್ತೆ ಅವರು ಯಾವ ರೀತಿ ವಾಮಾಚಾರದಲ್ಲಿ ಭಾಗಿಯಾಗಿದ್ರು ಅನ್ನೋದು ಇನ್ನು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಮೂಡ ಕೇಸ್ಗೆ ಸಂಬಂಧಿಸಿದಂತೆ ನಡೆದಂತ ವಾಮಾಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು, ಅದು ಇದೇ ಜಾಗ ಅನ್ನೋದು ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು. ವಿಡಿಯೋ ಜಸ್ಟ್ ಶಿವ ಜೊತೆ ನಾಗರಾಜ್ BF ಸಂಬಂಧಪಟ್ಟಂತೆ ವಾಮಾಚಾರ ನಡೆಸಲಾಗಿತ್ತು ಅನ್ನೋ ಆರೋಪ ಪ್ರಕರಣ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಎಕ್ಸ್ಟೆನ್ಸಿವ್ ಆದ ವರದಿಯನ್ನು ನೀವು ಗಮನಿಸಿದ್ರಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲ ಆರೋಪಿಗಳನ್ನ ಬೆಂಗಳೂರಿನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಶೋಕ್ ನಗರ ಠಾಣಾ ವ್ಯಾಪ್ತಿಯ ಸ್ಮಶಾನದಲ್ಲಿ ವಾಮಾಚಾರ ನಡೆಸಲಾಗಿತ್ತು. ಇನ್ನು ಹಲವರಿಗೆ ವಾಮಾಚಾರ ನಡೆಸಿರುವ ಶಂಕೆ ಇದೆ. ವಾಮಾಚಾರ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇಬ್ಬರು ಆರೋಪಿಗಳನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮೂಡ ಪ್ರಕರಣ ಜೊತೆಗೆ ಸ್ನೇಹಮಯಿ ಕೃಷ್ಣ ಗಂಗರಾಜು ಅವರಿಗೆ ಒಂದು ಬಲವನ್ನ ತುಂಬೋದಕ್ಕೆ ವಾಮಾಚಾರವನ್ನ ಮಾಡಲಾಗಿದೆ ಅಂತೇಳಿ ಸುದ್ದಿ ಆಗಿತ್ತು. ಆ ಒಂದು ವಾಮಾಚಾರ ನಡೆದಂತ ಸ್ಥಳ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಹಿಂದೂ ರುದ್ರಭೂಮಿಯಲ್ಲಿ ನಡೆದಿತ್ತು ಅನ್ನೋದು ಹೇಳಿ ಈಗ ಮಂಗಳೂರಿನ ಬರ್ಕೆ ಪೊಲೀಸರ ಒಂದು ವಿಚಾರಣೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ನಾವೀಗ ಏನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾಳಿಕಾಂಬ ಟೆಂಪಲ್ ನಲ್ಲಿ ಈ ಒಂದು ವಾಮಾಚಾರದ ಪ್ರಕ್ರಿಯೆಗಳು ನಡೆದಿತ್ತು. ಗಂಗರಾಜು ಮತ್ತೆ ಸ್ನೇಹಮಯಿ ಕೃಷ್ಣ ಫೋಟೋವನ್ನ ಕಾಳಿಕಾಂಬ ದೇವಿಗೆ ಆ ಫೋಟೋಗಳನ್ನ ಹಾಕಿ ಇಲ್ಲಿ ಈ ಒಂದು ಜಾಗವನ್ನ ಏನು ನೋಡ್ತಾ ಇದ್ದೀರಿ, ಮತ್ತೆ ಫೋಟೋಗಳು ಲಭ್ಯ ಆಗಿತ್ತು ಪ್ರಸಾದ್ ಅತ್ತ ಅವರ ಮೊಬೈಲ್ ನಲ್ಲಿ. ಏನು ಬೇರೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಸಾದ್ ಅತ್ತ ಅವರ ವಿಚಾರಣೆಗೆ ಮುಂದಾಗಿದ್ದಂತ ಬರ್ಕೆ ಪೊಲೀಸರಿಗೆ ಅವರ ಮೊಬೈಲ್ ನಲ್ಲಿ ಒಂದಷ್ಟು ಫೋಟೋಗಳು ಮತ್ತು ಒಂದಷ್ಟು ಹಣದ ಫೋಟೋಗಳು ಲಭ್ಯ ಆಗ್ತವೆ. ಆದಾಗ ಗೊತ್ತಾಗುವಂಥದ್ದು ಏನಂತಂದ್ರೆ, ಏನು ಈ ಒಂದು CM ವಿರುದ್ಧ ಕೇಳಿ ಬಂದಂತಹ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸ್ನೇಹಮಯಿ ಕೃಷ್ಣ ಮತ್ತೆ ಗಂಗರಾಜು ಅವರಿಗೆ ಬಲವನ್ನ ತುಂಬಿಸೋದಕ್ಕೆ ಈ ಒಂದು ವಾಮಾಚಾರವನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾರೆ. ಅಲ್ಲಿಂದ ಏನು ಕರ್ನಾಟಕ ಮೂಢನಂಬಿಕೆಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತ ಬರ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ನಂತರ ಎಲ್ಲಿ ಒಂದು ವಾಮಾಚಾರ ನಡೆದಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ತನಿಖೆಯನ್ನು ಮಾಡುವಾಗ ಬರ್ಕೆ ಪೊಲೀಸರಿಗೆ ಗೊತ್ತಾಗುವಂಥದ್ದು ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿಂದೂ ರುದ್ರಭೂಮಿಯ ಕಾಳಿಕಾಂಬ ಟೆಂಪಲ್ ನಲ್ಲಿ ಒಂದು ವಾಮಾಚಾರ ಪ್ರಕ್ರಿಯೆಗಳು ನಡೆದಿದೆ ಅಂತ ಗೊತ್ತಾಯಿತು. ಈ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರು ಇಲ್ಲಿಗೆ ಬಂದು ಇಬ್ಬರನ್ನ ಇಲ್ಲಿಂದ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ
ಇಲ್ಲಿ ಇದ್ದಂತ ಇಬ್ಬರು ಯಾರು ಮತ್ತೆ ಅವರು ಯಾವ ರೀತಿ ವಾಮಾಚಾರದಲ್ಲಿ ಭಾಗಿಯಾಗಿದ್ರು ಅನ್ನೋದು ಇನ್ನು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಮೂಡ ಕೇಸ್ಗೆ ಸಂಬಂಧಿಸಿದಂತೆ ನಡೆದಂತ ವಾಮಾಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು, ಅದು ಇದೇ ಜಾಗ ಅನ್ನೋದು ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು. ವಿಡಿಯೋ ಜಸ್ಟ್ ಶಿವ ಜೊತೆ ನಾಗರಾಜ್ BF.